ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೋಡಲೇಬೇಕಾದಂಥ ಸುದ್ದಿ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕೂಡ ನೋಡಲೇಬೇಕಾದಂಥ ಸುದ್ದಿ ಇದು. ಬಗದಷ್ಟು ಬಯಲಾಗ್ತಾ ಇದೆ ಐಎಎಸ್ ಸೈಕೋ ಸೀನನ ಕಾಮಲೀಲೆ. ಐಎಎಸ್ ಸೈಕೋ ಸೀನನ ಕಾಮಲೀಲೆ ಬಗದಷ್ಟು ಬಯಲಾಗ್ತಾ ಇದ್ದು, ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸನ ಕಾಮಲೀಲೆ ಏನು? ಈ ಸೈಕೋ ಶ್ರೀನಿವಾಸನ ಲೀಲೆಗಳು ಒಂದ ಎರಡ? ಹೋದ ಕಡೆ ಬಂದ್ ಕಡೆ ಹೆಣ್ಣು ಮಕ್ಕಳ ಮೇಲೆಯೇ ಈ ಕ್ರಿಮಿಯ ಕಣ್ಣು. ಐಎಎಸ್ ಅಧಿಕಾರಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹೋದಲ್ಲೆಲ್ಲ ದಬ್ಬಾಳಿಕೆ, ಅದರಲ್ಲೂ ಮಹಿಳಾ ಸಿಬ್ಬಂದಿಯ ಮೇಲೆಯೇ ಸೈಕೋ ಸೀನನ ಕಾಮಕಣ್ಣು. ಬೆಂಗಳೂರಿನಲ್ಲಷ್ಟೇ ಅಲ್ಲ, ತುಮಕೂರಿನಲ್ಲೂ ಕೂಡ ಸೈಕೋ ಕಾಮಲೀಲೆ. ಇದು ಈ ಸ್ಟೋರಿ ದಯವಿಟ್ಟು ಮುಖ್ಯಮಂತ್ರಿಗಳು ನೋಡಲೇಬೇಕು. ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸನ ಕಾಮಲೀಲೆ ಯಾವ ಪರಿ ಮಿತಿಮೀರಿದೆ ಅನ್ನುವಂಥದ್ದು, ಈತನ ವರ್ತನೆಗಳು ಯಾವ ಪರಿ ಮಿತಿಮೀರಿದೆ ಅನ್ನುವಂಥದ್ದು, ಇದರ ಕುರಿತಾಗಿ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಬೇಕಾಗುತ್ತೆ. ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸನ ಕಾಮಲೀಲೆ ನೋಡಿ, ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಆತ ನಡ್ಕೊಳ್ತಿದ್ದಂಥ ರೀತಿ, ಡಿಸಿ ಆಗಿದ್ದಾಗ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ನುಗ್ಗಿದ್ದ ನೀಚ ಸೀನ, ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ನಡ್ಕೊಂಡಿದ್ದ ಸೈಕೋ. ಆದರೂ ಈ ಕಾಮಕ್ರಿಮಿಗೆ ಸಿಕ್ಕಿದ್ದು ಬೆಂಗಳೂರಿಗೆ ಪ್ರಮೋಷನ್ ಭಾಗ್ಯ. ಆಗ ದೂರು ನೀಡಿದ್ರು ಪ್ರಭಾವ ಬಳಸಿ ಬಚಾವಾಗಿದ್ದ ಈ ಶ್ರೀನಿವಾಸ. ಐಎಎಸ್ ಅಧಿಕಾರವನ್ನೇ ದುರ್ಬಳಕೆ ಮಾಡಿಕೊಂಡಿದ್ದ ಕಾಮಕ್ರಿಮಿ ಈ ಸೀನಾ. ಹಾಸ್ಟೆಲ್ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಇವತ್ತಿಗೂ ಸಿಕ್ಕಿಲ್ಲ ಸಾಮಾಜಿಕ ನ್ಯಾಯ. ಇವತ್ತಿಗೂ ನೊಂದ ಹೆಣ್ಣು ಮಕ್ಕಳ ಕಣ್ಣೀರಿಗೆ ನ್ಯಾಯ ಸಿಗಲಿಲ್ಲ. ತನ್ನ ಪ್ರಭಾವ ಬಳಸಿ ಹೇಗೋ ಬಚಾವಾಗುವಂಥ ಈ ಸೀನಾ, ಆದರೆ ತನ್ನ ಹದ್ದು ಮೀರಿದ ವರ್ತನೆಯಿಂದ ಹೆಣ್ಣು ಮಕ್ಕಳ ಬಳಿ ಬಹಳ ಅಸಭ್ಯವಾಗಿ ವರ್ತನೆ ಮಾಡುವುದಲ್ಲದೆ, ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸ ತನ್ನ ಹದ್ದು ಮೀರಿದ ವರ್ತನೆಯಿಂದ ತನ್ನ ಪ್ರಭಾವ ಬಳಸಿ ಹೇಗೋ ಬಚಾವಾಗ್ತಾನೆ. ತುಮಕೂರು ಹಾಸ್ಟೆಲ್ನಲ್ಲಿ ರಾತ್ರಿ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ನೃತ್ಯ ಮಾಡುವುದು. ಶ್ರೀನಿವಾಸನಿಂದ ಆದ ವಿದ್ಯಾರ್ಥಿನಿಯರ ಕಣ್ಣೀರಿಗೆ ನ್ಯಾಯ ಸಿಗೋದು ಯಾವಾಗ? ಮಕ್ಕಳ ಹಕ್ಕುಗಳ ಆಯೋಗದ ವರದಿ ಸಿದ್ಧ ಇದ್ರೂ ಕೂಡ ಕ್ರಮ ಯಾಕಾಗಿಲ್ಲ? ಸಮಾಜ ಕಲ್ಯಾಣ ಇಲಾಖೆ ಮೆಟ್ಟಿಲೇರಿ ವಿದ್ಯಾರ್ಥಿನಿಯರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂಥದ್ದು. ಹಾಸ್ಟೆಲ್ ಕೋಣೆಯಲ್ಲಿ ಅಧಿಕಾರಿಯ ಅಶ್ಲೀಲ ವರ್ತನೆಗೆ ವಿದ್ಯಾರ್ಥಿನಿಯರು ಬೇಸತ್ತು ಹೋಗಿದ್ದಾರೆ. ಸತ್ಯ ಶೋಧನಾ ಸಮಿತಿ ಶಾಕಿಂಗ್ ಸತ್ಯ ಹೊರ ಹಾಕಿದ್ರು ಕೂಡ ಯಾಕಿಲ್ಲ ನ್ಯಾಯ? ಅಧಿಕಾರಿಗಳ ಮೇಲೆಯೇ ಪ್ರಭಾವ ಬೀರಿದ್ದ ಐಎಎಸ್ ಶ್ರೀನಿವಾಸ. ವಿದ್ಯಾರ್ಥಿನಿಯರ ಸಂಕಷ್ಟಕ್ಕೆ ಸ್ಪಂದಿಸದ ಆಡಳಿತ ವ್ಯವಸ್ಥೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಅಧಿಕಾರದ ಮದದಲ್ಲಿ ವಿದ್ಯಾರ್ಥಿನಿಯರ ನಿಲಯದ ಘನತೆಗೆ ಮಸಿ ಬೆಳೀತಾ ಇದ್ದು, ಈತನ ಹದ್ದು ಮೀರಿದ ವರ್ತನೆಗೆ ಮಹಿಳಾ ಸಿಬ್ಬಂದಿಯೇ ರೋಸಿ ಹೋಗಿದ್ದಾರೆ. ಮಹಿಳಾ ಸಿಬ್ಬಂದಿಯ ಮೇಲೆಯೇ ಕಣ್ಣು ನೆಡುವಂಥದ್ದು ಈತ. ತಾನೊಬ್ಬ ಐಎಎಸ್ ಅಧಿಕಾರಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾನೆ. ಇದು ಶ್ರೀನಿವಾಸ್ ವಿರುದ್ಧ ಸಚಿವ ಯುಟಿ ಖಾದರ್ಗೆ ಹೋರಾಟಗಾರರ ವೇದಿಕೆ ದೂರನ್ನು ನೀಡಿದೆ. ಶ್ರೀನಿವಾಸನ ಕಾಮಲೀಲೆಯನ್ನು ವಿವರಿಸಿ ವಿವರವಾದ ಮಾಹಿತಿ ನೀಡಿದ್ದು ಫುಡ್ ಸೇಫ್ಟಿ ಕಮಿಷನರ್ ಹುದ್ದೆಯಲ್ಲಿರೋ ಐಎಎಸ್ ಶ್ರೀನಿವಾಸ. ತತ್ಕ್ಷಣವೇ ಶ್ರೀನಿವಾಸ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ಹೋರಾಟಗಾರರು. ಫ್ರೀಡಂ ಟಿವಿಗೆ ಸಿಕ್ಕಿದ ಹೋರಾಟಗಾರ ಸುದೀರ್ಘ ಪತ್ರದ ಡೀಟೇಲ್ಸ್. ದೂರಿನಲ್ಲಿ ಹೋರಾಟಗಾರರಿಂದ ಸಾಲು ಸಾಲು ಆರೋಪಗಳ ಸುರಿಮಳೆಯಾಗಿದೆ. ಹಿರಿಯರ ರಕ್ಷಣೆ ಪಡೆದು ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾ ಇದ್ದಾನೆ ಶ್ರೀನಿವಾಸ. ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾದವರೇ ದೌರ್ಜನ್ಯವನ್ನ ಎಸಗಿದ್ರೆ ಗತಿ ಏನು? ತಪ್ಪಿನಿಂದ ಪಾರು ಮಾಡಲು ತುಮಕೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರಲ್ಲೂ ಕೂಡ ಅದೇ ಪ್ರವೃತ್ತಿ ಮುಂದುವರಿಸಿದ್ದಾನೆ. ಕಲಿತ ಕೆಲಸ, ಕಲಿತ ಬುದ್ಧಿ ಎಲ್ಲೋ ಹೋಗುತ್ತೆ. ತುಮಕೂರು ಡಿಸಿ ಸ್ಥಾನದಿಂದ ಈಗ ಬೆಂಗಳೂರಿಗೆ ವರ್ಗಾವಣೆಗೊಂಡ ನಂತರದಲ್ಲಿ ಕೂಡ ಅದೇ ರೀತಿಯ ಒಂದು ಕಿತಾಪತಿ. ಮಹಿಳಾ ಸಿಬ್ಬಂದಿಯ ಮೇಲೆ ಸೈಕೋ ಸೀನನ ಕಾಮದ ಕಣ್ಣು. ಈತನ ವರ್ತನೆಗೆ ಅನೇಕ ಹೆಣ್ಣು ಮಕ್ಕಳು ಬೇಸತ್ತು ಹೋಗಿದ್ದಾರೆ. ಅಂದಹಾಗೆ ಐಎಎಸ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವಂತಹ ಈ ಸೈಕೋ ಸೀನನ ಮೇಲೆ ಕ್ರಮ ಯಾವಾಗ? ಮುಖ್ಯಮಂತ್ರಿಗಳೇ ನೋಡಲೇಬೇಕಾದಂಥ ಸ್ಟೋರಿ ಇದು. ಆರೋಗ್ಯ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ ಇದು. ನಿಮ್ಮ ಮೂಗಿನ ಕೆಳಗಡೆ ನಡೀತಾ ಇರುವಂಥ ಇಂಥ ವ್ಯಕ್ತಿಗಳ ಕಾರಣದಿಂದಾಗಿ ಇಲಾಖೆಗೆ
ಅಪಖ್ಯಾತಿ ಬರೋದಿಲ್ವೇ? ಕಪ್ಪು ಚುಕ್ಕಿ ಬೀಳೋದಿಲ್ವೇ? ತುಮಕೂರಿನಿಂದ ವರ್ಗಾವಣೆ ಆಗಿದ್ರೂ ಕೂಡ ಇನ್ನೂ ಬುದ್ಧಿ ಕಲಿತಿಲ್ಲ ಶ್ರೀನಿವಾಸ. ಫುಡ್ ಸೇಫ್ಟಿ ಇಲಾಖೆಯಲ್ಲಿ ಸೇಫ್ ಆಗಿ ಜಾಂಡ ಹೂಡಿದಾನೆ ಶ್ರೀನಿವಾಸ. ಆರೋಗ್ಯ ಇಲಾಖೆಗೆ ಮಂಕುಬೂದಿ ಎರಚಿರುವ ಐಎಎಸ್ ಶ್ರೀನಿವಾಸ. ಆರೋಗ್ಯ ಸಚಿವ ಖಾದರ್ ಅವರೇ ಕೂಡಲೇ ಎಚ್ಚೆತ್ತುಕೊಳ್ಳಿ ಸ್ವಾಮಿ, ಇಲ್ಲದೆ ಇದ್ರೆ ಶ್ರೀನಿವಾಸ ಆರೋಗ್ಯ ಇಲಾಖೆಗೆ ಕಪ್ಪು ಚುಕ್ಕಿ ಆಗಿಬಿಡ್ತಾನೆ. ನೀವಂತೂ ಪ್ರಾಮಾಣಿಕರಿದ್ದೀರಿ, ಪ್ರಾಮಾಣಿಕತೆಗೆ ಶ್ರೀನಿವಾಸ ಕಳಂಕ ತಂದ್ರೂ ಆಶ್ಚರ್ಯವಿಲ್ಲ. ಸಚಿವ ಖಾದರ್ ಅವರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಸ್ವಾಮಿ. ಆರೋಗ್ಯ ಸಚಿವರೇ ಇತ್ತ ಗಮನ ಹರಿಸಿ. ತುಮಕೂರಿನಿಂದ ಬೆಂಗಳೂರಿಗೆ ಬಂದರೂ ಶ್ರೀನಿವಾಸನಿಗೆ ಬುದ್ಧಿ ಬಂದಿಲ್ಲ. ಫುಡ್ ಸೇಫ್ಟಿ ಇಲಾಖೆಯಲ್ಲಿ ಅದೇ ಪ್ರವೃತ್ತಿಯನ್ನು ಮುಂದುವರಿಸಿದ್ದಾನೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರ ಮೇಲೆ ದರ್ಪ ದೌಲತ್ತನ್ನು ತೋರಿಸುವುದು ಈತನ ಖಯಾಲಿ. ನೊಂದ ಮಹಿಳಾ ಸಿಬ್ಬಂದಿ ದೂರು ನೀಡಿದ್ರು ಕೂಡ ನ್ಯಾಯ ಅನ್ನೋದು ಮರೀಚಿಕೆ. ಬೆಂಗಳೂರಿನಲ್ಲೂ ತನ್ನ ಪ್ರಭಾವ ಬಳಸಿ ಶ್ರೀನಿವಾಸ ಪಾರಾಗ್ತಾ ಇದ್ದಾನೆ. ಶ್ರೀನಿವಾಸನ ಕರಾಮತ್ತಿಗೆ ಸಹಾಯವಾಗಿರುವಂಥದ್ದು ಪ್ರಭಾವಿ ಕೈಗಳ. ಆಹಾರ ಸುರಕ್ಷತೆ ಕಚೇರಿಯಲ್ಲಿ ಮಹಿಳಾ ಸಿಬ್ಬಂದಿಗೆ ಸುರಕ್ಷತೆ ಇಲ್ಲದೇ ಇರೋದು ದೊಡ್ಡ ದುರಂತ. ಕಡತಗಳ ಮಧ್ಯೆ ಮಹಿಳಾ ನೌಕರರ ನಿರಂತರ ಆಕ್ರೋಶ ಕೇಳಿಬರ್ತಾ ಇದ್ದು ಕಣ್ಣೀರು ಹಾಕುವಂಥ ಒಂದು ಪ್ರಸಂಗ ಇದೆ. ಆಯುಕ್ತರ ಕಚೇರಿ ಬಾಗಿಲಲ್ಲಿ ಅಸುರಕ್ಷಿತ ವಾತಾವರಣ ನಿರ್ಮಾಣ ಆಗಿರೋದು ಯಾಕೆ? ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು ಕೂಡ ನ್ಯಾಯ ಸಿಕ್ಕಿಲ್ಲ. ಇಲಾಖಾ ಮಹಿಳಾ ನೌಕರರಿಂದಲೇ ಕೇಳಿ ಬಂದಿರುವಂಥದ್ದು ಕಿರುಕುಳದ ದೂರು. ಫುಡ್ ಸೇಫ್ಟಿ ಆಯುಕ್ತರ ಕಚೇರಿಯಲ್ಲಿ ನಡೀತಾ ಇದೆಯಾ ಅರಾಜಕತೆ? ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಒಂದು ಕೆಲಸವನ್ನ ಈ ಕಾಮುಕ ಮಾಡ್ತಾ ಇದ್ದಾನೆ. ಮಹಿಳಾ ಸಿಬ್ಬಂದಿಯ ಗೋಳನ್ನ ಕೇಳುವವರಿಲ್ಲದೆ ನತದೃಷ್ಟ ಸ್ಥಿತಿ ಯಾಕೆ? ಐಎಎಸ್ ಅಧಿಕಾರಿ ಮಹಿಳಾ ಶೋಷಣೆಗೆ ಇಳಿದಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಈತನ ವಿರುದ್ಧ ಕ್ರಮ ಯಾವಾಗ? ಕಮಿಷನರ್ ಶ್ರೀನಿವಾಸನ ಮೇಲೆ ಆಕ್ಷನ್ ಯಾವಾಗ? ಸಚಿವ ಯುಟಿ ಖಾದರ್ ಅವರೇ ಇತ್ತು ಗಮನ ಹರಿಸಿ. ತಮ್ಮ ಇಲಾಖೆ ಒಂದು ಪ್ರಾಮಾಣಿಕವಾಗಿ ಇಲಾಖೆ ನೋಡ್ಕೋತಾ ಇರ್ತೀರಿ, ಅಂಥದ್ರಲ್ಲಿ ಇಂಥ ವ್ಯಕ್ತಿಗಳಿಂದ ಕಪ್ಪು ಚುಕ್ಕೆ ಆಗಬಾರದು. ಒಂದು ಕಪ್ಪು ಚುಕ್ಕೆ ನಿಮ್ಮ ಇಲಾಖೆಯಲ್ಲಿ ಘಟಿಸಿದರೆ ಅದು ನಿಮ್ಮ ಘನತೆಗೂ ಕುಂದನ್ನು ಉಂಟು ಮಾಡಿಬಿಡುತ್ತೆ. ಹಾಗಾಗಿ ಯುಟಿ ಖಾದರ್ ಅವರೇ ದಯವಿಟ್ಟು ಇತ್ತ ಗಮನವನ್ನು ಹರಿಸಿ. ಕಚೇರಿಯಲ್ಲಿ ನಡೀತಾ ಇರುವಂಥ ದೌರ್ಜನ್ಯದ ವಿರುದ್ಧ ಮುನ್ನೆಲೆಗೆ ಬಂದಿರುವಂಥದ್ದು ಸತ್ಯ. ತನಿಖೆ ಎದುರಿಸ್ತಾ ಇರೋ ಅಧಿಕಾರಿಗೆ ಮಹತ್ವದ ಹುದ್ದೆ ನೀಡಿ ಪುರಸ್ಕಾರವನ್ನು ಮಾಡಿದ್ಯಾಕೆ? ರಾಜಕೀಯ ನಾಯಕರು ಹಾಗೂ ಮಂತ್ರಿಗಳ ಮೌನದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸಜ್ಜನ ರಾಜಕಾರಣಿಯ ಮೂಗಿನಡಿಯೇ ಮುಂದುವರೆದಿರುವಂಥದ್ದು ಐಎಎಸ್ ಅಧಿಕಾರಿಯ ದರ್ಪ. ಆರೋಗ್ಯ ಸಚಿವರ ಖ್ಯಾತಿಗೆ ಕಳಂಕ ತರುವ ಭ್ರಷ್ಟ ಈ ವ್ಯಕ್ತಿ. ನಕಲಿ ಔಷಧಿಗಳ ವಿರುದ್ಧ ಸಮರ ಸಾರಿದ ಸಚಿವರ ಕಚೇರಿಯಲ್ಲಿ ಕಾಣದ ಕೈಗಳ ರಕ್ಷಣೆ ಇಲ್ಲದೆ ಇಂತಹ ಅಧಿಕಾರಿಗಳು ಮುಕ್ತವಾಗಿ ಓಡಾಡುವುದಕ್ಕೆ ಸಾಧ್ಯವೇ? ಪ್ರಜೆಗಳ ಆರೋಗ್ಯ ಕಾಪಾಡುವ ಸಚಿವರಿಗೆ ತಮ್ಮ ಇಲಾಖೆಯ ಒಳಗಿನ ಕೋಣೆ ಪರಿಸ್ಥಿತಿ ಕಾಣಿಸ್ತಿಲ್ವಾ? ಶ್ರೀನಿವಾಸನ ರಾಜಕೀಯ ಲಾಬಿಗೆ ಬಲಿಯಾಗ್ತಾ ಇದೆಯೇ ಸಚಿವರ ಪ್ರಾಮಾಣಿಕ ನಡೆ? ಜನಸ್ನೇಹಿ ಆಡಳಿತ ನೀಡುವ ಸರ್ಕಾರದ ಕೆಳ ಹಂತದಲ್ಲಿ ನಡೀತಾ ಇರುವಂತಹ ಒಂದು ದರ್ಬಾರಿದು. ಮಂತ್ರಿಗಳ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಇದು. ಸಚಿವರ ಕಠಿಣ ನಿರ್ಧಾರಕ್ಕೆ ಒಳಪಡಬೇಕಾದ ನೋಡಿ. ಐಎಎಸ್ ಅಧಿಕಾರಿಯನ್ನ ಸೇವೆಯಿಂದ ಅಮಾನತುಗೊಳಿಸಿ ಜೈಲಿಗಟ್ಟಲು ಆಗ್ರಹಿಸಲಾಗ್ತಾ ಇದೆ. ಶ್ರೀನಿವಾಸ್ ತಲೆದಂಡಕ್ಕೆ ನೈಜ ಹೋರಾಟಗಾರರ ವೇದಿಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದೆ. ಕಾನೂನಿಗೆಲ್ಲರೂ ಸಮಾನರು, ತಕ್ಷಣವೇ ಕಠಿಣ ತನಿಖೆಗೆ ಆದೇಶಿಸಿ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಯುಟಿ ಖಾದರ್ ಅವರು ಇನ್ನಾದರೂ ಇತ್ತ ಗಮನ ಹರಿಸ್ತಾರಾ? ಸೈಕೋ ಶ್ರೀನಿವಾಸನ ಲೀಲೆಗಳನ್ನು ಆಲಿಸಿ ಆತನ ಮೇಲೆ ಆಕ್ಷನ್ ತೆಗೆದುಕೊಳ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಅಕ್ಷಮ್ಯ ಅಪರಾಧ ಎಸಗಿದ ಅಧಿಕಾರಿಗೆ ಪದೋನ್ನತಿ ನೀಡಿರೋದು ಎಷ್ಟು ಮಟ್ಟಿಗೆ ಸರಿ? ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನೈಜ ಹೋರಾಟಗಾರರ ವೇದಿಕೆ ಒಗ್ಗಟ್ಟಾಗಿ ನಿಂತಿದೆ. ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿರುವ ಇಂತಹ ವಿಕೃತಿ ಮನಸ್ಥಿತಿಯವರಿಗೆ ಯಾವ ರೀತಿಯ ಶಾಸ್ತಿ ಆಗಬೇಕು? ಕಾನೂನನ್ನು ಗಾಳಿಗೆ ತೂರಿದ ಇಂತಹ ಅಧಿಕಾರಿಯನ್ನ ಇಲಾಖೆಯಲ್ಲಿ ಇನ್ನೂ ಇಡಬೇಕಾ? ತಕ್ಷಣವೇ ಹಗರಣದ ಸಮಗ್ರ ತನಿಖೆ ನಡೆಸಿ ನೊಂದ ಮಹಿಳೆಯರಿಗೆ ನ್ಯಾಯ ಸಿಗುವಂತಾಗಬೇಕು. ಇಂಥವ್ರ ವಿರುದ್ಧ ಕಠಿಣ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಹೆಣ್ಣು ಮಕ್ಕಳು
ನಿರ್ಭೀಡೆಯಿಂದ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ. ಇಂಥವರನ್ನು ಹೆಡೆಮುರಿ ಕಟ್ಟುವಂಥ ಕೆಲಸ ಆಗಬೇಕಿದೆ. ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸ ಈತನ ಕಾಮಲೀಲೆಯಿಂದಾಗಿ ಅನೇಕ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳಿದೆ. ಅಂದರೆ ಈತನಿಂದ ಕಿರುಕುಳಕ್ಕೊಳಗಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಮಹಿಳಾ ಸಿಬ್ಬಂದಿಯ ಮೇಲೆ ಸೈಕೋ ಸೀನನ ಕಾಮದ ಕಣ್ಣು. ಇದು ಇನ್ನಾದರೂ ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಿ ಕ್ರಮ ತೆಗೆದುಕೊಳ್ತಾರಾ? IAS ಅಧಿಕಾರಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವಂಥ ಈ ಶ್ರೀನಿವಾಸನ ಮೇಲೆ ಆಕ್ಷನ್ ತೆಗೆದುಕೊಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು.